ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಧರ್ಮಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಧರ್ಮಸಾಗರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಧರ್ಮಸಾಗರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ವೇಳೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದ ಶ್ರೇಯಾ ವಿ 600ಕ್ಕೆ 570 ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಕವನಶ್ರೀ 556 ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಪೂಜಾ ಕುಮಾರಿ 554 ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಎಸ್ ಪಾಲ್ಗುಣಿ 519 ಅಂಕ ಪಡೆದು ಪ್ರಥಮ, ಪ್ರಜ್ವಲ್ 517 ಅಂಕ ಪಡೆದು ದ್ವಿತೀಯ, ನೀತು 507 ಅಂಕ ಪಡೆಯುವ ಮೂಲಕ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಇಂದು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಧರ್ಮಸಾಗರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬಿ.ವಿ. ಗೋಪಾಲರೆಡ್ಡಿ, ಖಜಾಂಚಿ ಡಿ.ವಿ. ಧನರಾಜ್, ಕಾರ್ಯದರ್ಶಿ ಡಿ.ವಿ. ಶಾಂತಕುಮಾರ್, ಸದಸ್ಯರಾದ ಡಿ.ಸಿ. ಮನೋಹರ್, ಕೃಷ್ಣಪ್ಪ, ಧರ್ಮಸಾಗರ ಪ್ರೌಢಶಾಲೆಯ 1990 ಮತ್ತು 1993ನೇ ಹಳೆ ವಿದ್ಯಾರ್ಥಿಗಳ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೇಶವ ಬಾಬುರೆಡ್ಡಿ, ಪ್ರಾಂಶುಪಾಲರಾದ ಅಂಬರೀಶ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದಕ್ಕಿಂತ ಒಳ್ಳೆಯ ರಿಸಲ್ಟ್ಸ್ ತಂದು ನಮ್ಮ ಸ್ಕೂಲಿನ ಘನತೆಯನ್ನು ಕಾಪಾಡಬೇಕು ಅಂತ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮತ್ತು ಫ್ಯಾಕಲ್ಟಿ ಅವರಿಗೆ ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡಿ ಸ್ಟೂಡೆಂಟ್ಸ್ಗೆ ಒಳ್ಳೆಯ ರಿಸಲ್ಟ್ಸ್ ಬರಬೇಕು ಅನ್ನೋದು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಮ್ಮ ಇಚ್ಛೆ ಇರುತ್ತೆ. ಅದನ್ನು ಪೂರೈಸ್ತೀರಂತ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಇದು PUC ಮಾಡಿದ್ದೀರಾ, ನೆಕ್ಸ್ಟು ಡಿಗ್ರಿಗೆ ಹೋಗ್ತಾ ಇದ್ದೀರಾ. ಡಿಗ್ರಿಯಲ್ಲೂ ನಮ್ಮ ಕಾಲೇಜಲ್ಲಿ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ ಮತ್ತು ಒಳ್ಳೆ ಟೀಚಿಂಗು ಕೊಡ್ತಾರೆ. ಇದೇ ರೀತಿ ನೀವು ನಮ್ಮಲ್ಲೇ ಕಂಟಿನ್ಯೂ ಆಗಬೇಕು ಅಂತ ನಮ್ಮಲ್ಲೆಲ್ಲರೂ ಇವಾಗ PUC ಯಾರ್ಯಾರಿದ್ದೀರೋ ನಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ, ಇವಾಗ ಬೆಂಗಳೂರಿಗೆ ಹೋಗ್ತೀರಾ ಬರ್ತೀರಾ, ಬೆಂಗಳೂರಲ್ಲಿ ಒಳ್ಳೆ ಕಾಲೇಜಲ್ಲಿ ಸಿಕ್ಕಿದ್ರೆ ಪರವಾಗಿಲ್ಲ. ಅಂದರೆ ಬೆಂಗಳೂರಲ್ಲಿಗಿಂತ ನಮ್ಮ ಧರ್ಮಸಾಗರ ಸಂಸ್ಥೆ ಇನ್ನು ಒಳ್ಳೆ ರೀತಿಯಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ನಮ್ಮ ಆಶ್ವಾಸನೆ ಇದೆ. ಅದನ್ನು ಇಂಪ್ರೂವ್ ಮಾಡೋದಕ್ಕೆ ತಮಗೇನಾದ್ರು ಸಲಹೆ ಇದ್ದರೆ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ತಾವು ನಮ್ಮಲ್ಲಿ ತಿಳಿಸ್ಕೊಟ್ರೆ ಅದನ್ನು ನೆರವೇರಿಸೋದಕ್ಕೆ ನಾವು ಇಚ್ಛೆ ನಮ್ಮಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ತಮ್ಮ ಇದರಿಂದ ನಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಇದೇ ಟೈಪು ನೀವು ಕಂಟಿನ್ಯೂ ಆಗಿ ನಮ್ಮ ಡಿಗ್ರಿಯಲ್ಲೂ ಇದೇ ಜಾಯ್ನ್ ಆಗಿ ಮುಂದಕ್ಕೆ ಒಳ್ಳೆ ರಿಸಲ್ಟ್ಸ್ ತಂದ್ಕೊಡಿ ಅಂತ ನಾನು ಹೇಳ್ತೀನಿ.
ಧರ್ಮಸಾಗರ ವಿದ್ಯಾಸಂಸ್ಥೆ ಅಡಿಯಲ್ಲಿ ನಡೀತಾ ಇರುವಂತಹ ಧರ್ಮಸಾಗರ ಪದವಿ ಪೂರ್ವ ಕಾಲೇಜಿನ 10 ವರ್ಷಗಳ ಸುದೀರ್ಘ ಪಯಣದಲ್ಲಿ ಇವತ್ತು ಒಳ್ಳೆ ಫಲಿತಾಂಶವನ್ನು ಕಾಲೇಜು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಆಡಳಿತ ಮಂಡಳಿ ಸಹಯೋಗದೊಂದಿಗೆ ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅತಿ ಕಡಿಮೆ ಶುಲ್ಕದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಾಲೇಜು ಕಳೆದ 10 ವರ್ಷಗಳಿಂದ ಪಡ್ಕೊಂಡ್ಬಂದಿದೆ. ಅದರಲ್ಲೂ ಹೆಚ್ಚಾಗಿ ಕನ್ನಡ ಮಾಧ್ಯಮ ಮತ್ತು ಸರ್ಕಾರಿ ಶಾಲೆಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಇವತ್ತು ಒಂದು ಒಳ್ಳೆಯ ಸಾಧನೆಯ ಕಡೆಗೆ ಧರ್ಮಸಾಗರ ಪದವಿ ಪೂರ್ವ ಕಾಲೇಜು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಕಾಲೇಜಿನಲ್ಲಿ ಪದವಿ ತರಗತಿಗಳಿಗೂ ಸಹ ಪ್ರವೇಶ ಪ್ರಾರಂಭ ಆಗಿದೆ. ಅದರಲ್ಲೂ BCom ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿದ್ದು, ಇಡೀ ಆನೇಕಲ್ಲಾದ್ಯಂತ ಇರುವಂಥ ಖಾಸಗಿ ಏನು ಶಾಲೆ ಕಾಲೇಜುಗಳಿದೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಶುಲ್ಕದಲ್ಲಿ ನಾವು BCom ಪದವಿ ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬರ್ತಾ ಇದ್ದೀವಿ. ದಯವಿಟ್ಟು ಬಂದು ಒಂದ್ಸಲ ಕಾಲೇಜು ವಿಸಿಟ್ ಮಾಡಿ ಈ ಪ್ರವೇಶವನ್ನು ಪಡ್ಕೊಳ್ಬೇಕಾಗಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಸುಮಾರು 10,000ಕ್ಕಿಂತ ಹೆಚ್ಚು ಗ್ರಂಥಾಲಯದಲ್ಲಿ ಪುಸ್ತಕಗಳಿದೆ. ಕಂಪ್ಯೂಟರ್ ಲ್ಯಾಬ್, ವೆಲ್ ಎಕ್ವಿಪೈಡ್ ಕಂಪ್ಯೂಟರ್ ಲ್ಯಾಬ್ ಇದೆ. ಎಲ್ಲವೂ ಸಹ ಲ್ಯಾಪ್ಟಾಪ್ಗಳನ್ನು ಒಳಗೊಂಡಿರುವಂಥ ಕಂಪ್ಯೂಟರ್ ಲ್ಯಾಬ್ ಇದೆ. ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿ ಕಾಲೇಜಿನ ಕೀರ್ತಿಯನ್ನು ತಂದಿರ್ತಾರೆ. ಇಡೀ ಆನೇಕಲ್ ತಾಲೂಕಲ್ಲ, ಬೆಂಗಳೂರು ಯಾವುದೇ ಕಾಲೇಜುಗಳು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದಾರೆ, ವೆಲ್ ಕ್ವಾಲಿಫೈಡ್. ಕೇವಲ 1-2 ಡಿಗ್ರಿ ಅಲ್ಲ, ಸುಮಾರು 3-4 ಮಾಸ್ಟರ್ ಡಿಗ್ರಿಗಳನ್ನು ಪಡ್ಕೊಂಡಂಥವರು ಇಲ್ಲಿ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಅಂಥ ಒಳ್ಳೆ ಶಿಕ್ಷಕರ ಒಂದು ಗುಂಪು ನಮ್ಮಲ್ಲಿದೆ. ಸೊ ಎಲ್ಲರಿಗೂ ಸಹ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಶಿಕ್ಷಣವನ್ನು ಕೊಡೋದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ. ಕಳೆದ 10 ವರ್ಷಗಳಿಂದ ನಮಗೆ ಬರೋಂಥವರು ತುಂಬ ಕ್ರೀಮಿ ಲೇಯರು, ಅಂದರೆ ಯಾರು 10th ರಿಪೀಟರ್ ಬರ್ತಾರೆ, ರಿಪೀಟರ್ ಎಕ್ಸಾಮ್ಗಳಲ್ಲಿ ಪಾಸಾಗಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ 40%ಕ್ಕಿಂತ ಹೆಚ್ಚು ಮಕ್ಕಳು ಅದೇ ಮಕ್ಕಳಿದ್ದಾರೆ. ಅಂತಹ ಮಕ್ಕಳು ಇವತ್ತು 35-40ರಿಂದ ಪ್ರಾರಂಭ ಅಂತ ವಿದ್ಯಾರ್ಥಿಗಳು ಇವತ್ತು 80-90%ಗಳನ್ನು ಪಡ್ಕೊಂಡು ಹೋಗ್ತಾ ಇರೋದು ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ತೋರಿಸ್ತಾ ಇದೆ. ದೊಮ್ಮಸಂದ್ರದ ಸುತ್ತಮುತ್ತಲಿರುವಂತಹ ಬಡ ಮತ್ತು ಮಧ್ಯಮ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಕೋರ್ಕೊಳ್ತಾ ಇದ್ದೀನಿ, ಒಂದು ಕಡಿಮೆ ವೆಚ್ಚದಲ್ಲಿ ನಿಮಗೆ ಒಳ್ಳೆ ಶಿಕ್ಷಣ ಬೇಕು ಅಂದರೆ ದಯವಿಟ್ಟು ಧರ್ಮಸಾಗರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ನಿಮ್ಮ ಮೊದಲನೇ ಆಯ್ಕೆ ಆಗಿರಬೇಕು. ನೀವು ಖಂಡಿತ ನಾವಿಲ್ಲಿ ಯಾವುದೇ ಪರ್ಸೆಂಟೇಜ್ ಮೇಲೆ ನಾವು ಸೀಟ್ ಕೊಡೋದಿಲ್ಲ. 35% ತೊಗೊಂಡು ಬಂದು ನಮ್ಮಲ್ಲಿ ಅಡ್ಮಿಷನ್ ಆಗ್ಬೋದು. ಹೋಗುವಾಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಉತ್ತಮ ಫಲಿತಾಂಶದಿಂದ ನೀವು ಇಲ್ಲಿಂದ ಪದವಿ ತೊಗೊಂಡು ಹೋಗೋದು ಅನ್ನೋದು. ಅದಕ್ಕೆ ಭರವಸೆ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಬಂದು ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಈಗಾಗಲೇ ಪ್ರಾರಂಭವಾಗಿದೆ. ಪದವಿ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇದೆ. ಕೇವಲ 3,000 ರೂಪಾಯಿ ಏನು ಶುಲ್ಕವನ್ನು ಪಾವತಿಸಿ ನೀವು ದಾಖಲಾತಿ ಪಡೆದುಕೊಳ್ಳಬೇಕಾಗಿದೆ. ಇವು ಉಳಿದಂತಹ ಶುಲ್ಕವನ್ನು 3-4 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಪಾವತಿಸುವ ಅವಕಾಶ ಕೂಡ ನಾವು ಕಾಲೇಜಲ್ಲಿ ಮಾಡಿಕೊಟ್ಟಿದ್ದೀವಿ. ಆದಷ್ಟು ಬೇಗ ಬಂದು ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. ನಾನು 86.5% ತೊಗೊಂಡಿದ್ದೇನೆ. ಮುಂದೆ ನಾನು ಮೆಡಿಕಲ್ ಸ್ಟ್ರೀಮ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. MBBS ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ಇಲ್ಲಿ ತುಂಬ ಚೆನ್ನಾಗಿ ಫ್ಯಾಕಲ್ಟೀಸ್ ಇದ್ದರು, ತುಂಬ ಗೈಡ್ ಮಾಡ್ತಿದ್ದಾರೆ. ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಕೆರಿಯರ್ ಗೈಡೆನ್ಸ್ ತುಂಬ ಕೊಡ್ತಾರೆ ಹಾಗೂ ತುಂಬ ಗೈಡ್ ಮಾಡ್ತಾರೆ. ಮತ್ತು ಲೆಕ್ಚರರ್ಸಲ್ಲಿ ತುಂಬ ಜನ ಕ್ವಾಲಿಫೈಡ್ ಕೂಡ ಇದ್ದಾರೆ ಹಾಗೂ ನಮಗೆ ಕೆರಿಯರ್ ಬೆಸ್ಟ್ ಕೊಡ್ತಾರೆ ಅಂತ ಈ ಕಾಲೇಜ್ ಚೂಸ್ ಮಾಡಿದ್ದೇನೆ ನಾನು. This Dharmasagar college is the best college in this Anekal Taluk, and here is the most expensive is the study. Like the good lectures are there, and the expensive is the physical capital is required, is the more mind is required, and the few good lectures with heavy qualifications and also economical budget and user friendly this college. Only thing, this transport facility once in the future it will be developed, thus system will go on into the higher level. And moreover, I also suggest all the commerce as well as arts as well as the science students to go for until they have won their own effort. So better to replace the comfort with the effort. That is the best I can suggest to all the parents. ನಮ್ಮ ಧರ್ಮಸಾಗರ PU ಕಾಲೇಜಿನ ಈ 2024-25ನೇ ಸಾಲಿನಲ್ಲಿ ಈ ನಮ್ಮ ವಿದ್ಯಾರ್ಥಿಗಳು ತೆರಗಡೆ ಹೊಂದಿರುತ್ತಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇದೆ ನಮ್ಮ ಕಾಲೇಜಿನಲ್ಲಿ ಇರುವಂಥ ಎಲ್ಲರೂ ಇದೇ ರೀತಿ ಬಂದರೆ ನಮಗೂ ಮತ್ತು ನಮ್ಮ ಆಡಳಿತ ಮಂಡಳಿಗೂ ನಮ್ಮ ಶಾಲೆಗೂ ತುಂಬ ಕೀರ್ತಿ ಆಗುತ್ತೆ. ಮತ್ತು ಈ ಸೆಕೆಂಡ್ PUC ಏನು ಪಾಸಾಗಿದ್ದಾರಲ್ಲ
ಮುಂದೆ ಈ ಮಕ್ಕಳು ಇನ್ನು ಡಿಗ್ರಿ ಉನ್ನತ ಏನು ಓದ್ತಾರಲ್ಲ ಅದರಲ್ಲೂ ಕೂಡ ಇದೇ ಥರ ಅವರು ಒಂದು ಮಾರ್ಕ್ಸನ್ನು ತೆಗೆದುಕೊಂಡು ಅವ್ರನ್ನ ಜೀವನದಲ್ಲಿ ಎತ್ತರವಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೇನೆ. ಧರ್ಮಸಾಗರ ವಿದ್ಯಾಸಂಸ್ಥೆಯ ಕಾಲೇಜು ಮತ್ತು ಧರ್ಮಸಾಗರ ಪ್ರೌಢಶಾಲೆಯ ಖಜಾಂಚಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಏನಂದರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಒಳ್ಳೆ ನುರಿತ ಲೆಕ್ಚರರ್ಸು ಮತ್ತು ಪ್ರಿನ್ಸಿಪಾಲ್ಸು ಎಲ್ಲ ಇದ್ದಾರೆ. ಈಗಾಗಲೇ ವರ್ಷನೂ ನಮಗೆ ರಿಸಲ್ಟು ಇನ್ಕ್ರೀಸ್ ಆಗ್ತೈತೆ. ಈ ಸಲ 87% ರಿಸಲ್ಟ್ ಬಂದೈತೆ. ಅದರಿಂದ ಇಲ್ಲಿ ನಮ್ಮ ಕಾಲೇಜಲ್ಲಿ ಎಲ್ಲ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಸೌಲಭ್ಯಗಳು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಈಗಾಗಲೇ ನಮ್ಮ ಹಳೆ ಕಾರ್ಯದರ್ಶಿಗಳಾದ ನಮ್ಮ ಮನೋಹರಣ್ಣವ್ರು ಹೇಳಿದಂಗೆ ಎಲ್ಲ ಮ್ಯಾನೇಜ್ಮೆಂಟಿಂದ ಎಲ್ಲ ಅನುಕೂಲಗಳು ಮಾಡಿಸಿ ಕೊಡ್ತಾಯಿದ್ದೀವಿ. ಎಲ್ಲ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಇಲ್ಲಿ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ ಓದಿರೋ ವಿದ್ಯಾರ್ಥಿಗಳಾಗಿರ್ಬೋದು, ಈ ಕಾಲೇಜಿನ ಪ್ರತಿಯೊಂದು ವಿಚಾರದಲ್ಲಿನೂ ಈ ಕಾಲೇಜಿನ ಆಡಳಿತ ಮಂಡಳಿ ಇದರಾಗಿ ಕಾಲೇಜಿನ ಉನ್ನತ ಮಟ್ಟದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಲೆಕ್ಚರರ್ಸು ನುರಿತ ಲೆಕ್ಚರರ್ಸ್ ಇದ್ದಾರೆ. ಡಿಗ್ರಿಯಲ್ಲಿನೂ 100% ಬಂದೈತೆ. ಆಮೇಲೆ ಸ್ಪೋರ್ಟ್ಸಲ್ಲಿ ಚಿನ್ನದ ಪದಕ ತೊಗೊಂಡಿದ್ದಾರೆ. ಎಲ್ಲ ಸೌಲಭ್ಯಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಐತೆ. ಒಳ್ಳೆ ನಮಗೆ ಪ್ರಿನ್ಸಿಪಾಲ್ಸ್ ಪ್ರತಿಯೊಂದು ವಿಚಾರದಲ್ಲಿ ಪೇರೆಂಟ್ಸ್ಗೆ ನಿಮ್ಮ ಹುಡುಗರು ಯಾಕೆ ಬರಲಿಲ್ಲ ಕಾಲೇಜ್ಗೆ, ಯಾಕೆ ರಜೆ ಹಾಕವ್ರೆ ಅನ್ನೋದೆಲ್ಲ ಪ್ರತಿಯೊಂದನ್ನು ಅವರು ಗಮನಿಸಿ ಡಿಸಿಪ್ಲಿನ್ ನಮ್ಮ ಕಾಲೇಜಲ್ಲಿ ನಿಮ್ಮ ಪೇರೆಂಟ್ಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು. ಅದೂ ನಮ್ಮ ಕಾಲೇಜಲ್ಲಿ ಪ್ರತಿಯೊಂದು ದಿನವೂ ಯಾವ ರೀತಿ ಏನೇನು ಅಂತ ಟೇಬಲ್ ಹಾಕಿ ಪ್ರತಿಯೊಂದೂ ಮಾಡಿಸಿ ವಿದ್ಯಾಭ್ಯಾಸ ಕಲಿಸ್ಕೊಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಒಂದು ಧ್ಯೇಯೋದ್ದೇಶ, ಒಂದು ಮಂತ್ರ ಅಂದರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿರ್ಬೋದು, ಕಾರ್ಮಿಕ ವರ್ಗದ ವಿದ್ಯಾರ್ಥಿಗಳಿರ್ಬೋದು, ಯಾರೇ ವಿದ್ಯಾರ್ಥಿಗಳಿರ್ಬೋದು, ಆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೊಡಬೇಕು ಅನ್ನೋದೇ ಮೂಲ ಮಂತ್ರ. ನಮ್ಮ ವಿದ್ಯಾಸಂಸ್ಥೆ, ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆ ಇದು ಮೂಲ ಮಂತ್ರ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಏನೇ ನಿಮಗೆ ನಮ್ಮ ಇಲ್ಲಿ ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಹೇಳಿದಾಗೆ ಇಲ್ಲಿ ಇತರೆ ಕಾಲೇಜುಗಳಿಗನ್ನ ಶುಲ್ಕನೂ ಕಮ್ಮಿನೇ. ಆಮೇಲೆ ಇತರೆ ಕಾಲೇಜುಗಳಿಗನ್ನ ನಮ್ಮ ಇದರಲ್ಲಿ ಎಷ್ಟು ಒಳ್ಳೆ ಸ್ಪೆಷಲಿ ಕಂಪ್ಯೂಟರ್ ಇರ್ಬೋದು, ಇನ್ನೊಂದು ಇರ್ಬೋದು, ಲ್ಯಾಬ್ರೇಟ್ರಿ ಇರ್ಬೋದು, ಎಲ್ಲ ವ್ಯವಸ್ಥೆಗಳಿದೈತೆ. ಅದರಿಂದ ಇದನ್ನು ಉಪಯೋಗಿಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿಗೆ ಅಡ್ಮಿಷನ್ ಆಗಿ ನಮ್ಮ ಡಿಗ್ರಿ ಕಾಲೇಜಿಂದ ಹಿಡಿದು PUC ಇಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೆ ಎಲ್ಲರೂ ಈ ಸೌಲಭ್ಯಗಳು ಪಡ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮಸಾಗರ ವಿದ್ಯಾಸಂಸ್ಥೆಯ ನಾನೊಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೇನೆ. ನನಗೆ ಇನ್ನು 25 ವರ್ಷಗಳಿಂದ ಕೂಡ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. 5 ವರ್ಷ ಸೆಕ್ರೆಟರಿ ಆಗಿದ್ದೆ, ಸುಮಾರು 20 ವರ್ಷ ಖಜಾಂಚಿಯಾಗಿ ಕೆಲಸ ಮಾಡಿದೆ. ಈ ಒಂದು ಸಂಸ್ಥೆ ಎಲ್ಲ ದಾನಿಗಳಿಂದ ನಿರ್ಮಾಣ ಆದಂಥ ಸಂಸ್ಥೆ. ಇದು ಈಗ ಕಾಲೇಜು ಕೂಡ ಚೆನ್ನಾಗಿ ನಡೀತಾ ಇದೆ. ಆ ಕಾಲೇಜು ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು 87% PUCನಲ್ಲಿ 87% ಬಂದಿದೆ. ಇದೊಂದು ಸಂತೋಷದ ವಿಚಾರ. ಈ ಸಂಸ್ಥೆ ತುಂಬ ಚೆನ್ನಾಗಿ ದಾನಿಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಗೆ, ಈ ಒಂದು ಕಾಲೇಜಿಗೆ ಎಲ್ಲರೂ ಕೂಡ PUC ಸೇರಿಕೊಳ್ಳೋರು ಮತ್ತು ಡಿಗ್ರಿ ಓದಬೇಕಾದಂಥ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಶಾಲೆಯಲ್ಲಿ ಉಪಯುಕ್ತತೆಯನ್ನು ಪಡೆದು ಶ್ರೇಷ್ಠ ಮಟ್ಟದಲ್ಲಿ ಉತ್ತೀರ್ಣರಾಗಲಿ ಅಂತೇಳಿ ನಾನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನಾವು ಸುತ್ತಮುತ್ತಲಿನ ಬೇಕಾದಷ್ಟು ಕಾಲೇಜುಗಳಿದ್ದಾವೆ. ಆ ಎಲ್ಲ ಕಾಲೇಜುಗಳಿಗಿಂತ ಇಲ್ಲಿ ನಮ್ಮದು ಫೀಸ್ ಕೂಡ ಕಡಿಮೆ. ಈ ಒಂದು ಶಾಲೆ, ಈ ಒಂದು ವಿದ್ಯಾಸಂಸ್ಥೆ ನಿರ್ಮಾಣ ಆಗಬೇಕು ಅಂತಂದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು, ಸುಲಭವಾದ ರೀತಿಯಲ್ಲಿ ಸುಲಭವಾದ ಫೀಸು ಕೂಡ ದೊರಕಬೇಕು. ಫೀಸು ತಗೊಂಡು ಕಾಲೇಜ್ ನಡೆಸಬೇಕು, ಶಾಲೆ ನಡೆಸಬೇಕು ಅನ್ನೋ ಅಭಿಪ್ರಾಯದಿಂದ ಈ ಶಾಲೆ ನಿರ್ಮಾಣ ಆಗಿದ್ದು
ಇದುವರೆಗೂ ಕೂಡ ಸುಮಾರು 40-45 ವರ್ಷದಿಂದಲೂ ಕೂಡ ಈ ಒಂದು ಸಂಸ್ಥೆ ಅದೇ ರೀತಿಯಾಗಿ ಕನಿಷ್ಠ ಮಟ್ಟದ ಫೀಸನ್ನು ತಗೊಳ್ತಾರೆ. ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ನಡ್ಕೊಂಡು ಬಂದಿದೆ. ಇದನ್ನು ವಿದ್ಯಾರ್ಥಿಗಳು ಗಮನಿಸಿ ಈ ಶಾಲೆಗೆ ಬಂದು ಸೇರಿಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಕೋರ್ಕೊಳ್ತೇನೆ. ಈಗ ಕಾಲೇಜಲ್ಲಿ ಒಳ್ಳೆ ಅನುಭವ ಇರ್ತಕ್ಕಂಥ ಟೀಚರ್ಸ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಡಿಸಿಪ್ಲಿನ್ ಮುಗಿಸಿ ಅವರು ಒಳ್ಳೆಯ ರಿಸಲ್ಟ್ ಮಾಡಿದ್ದಾರೆ. ಚೆನ್ನಾಗಿ ಓದೋ ಮಕ್ಕಳು ಇದ್ದಾರೆ, ಡಿಸಿಪ್ಲಿನ್ ಇದ್ದಾರೆ. ಹಾಗಾಗಿ ನಾವು ನಮ್ಮದು ಮನವಿ ಏನಂದರೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಳ್ಳೆಯ ಅನುಭವ ಇರ್ತಕ್ಕಂಥ ಟೀಚರ್ಸ್ ಇರೋದ್ರಿಂದ, ಲೆಕ್ಚರರ್ಸ್ ಇರೋದ್ರಿಂದ ಇಲ್ಲಿ ಸೇರಿದ್ರೆ ಮುಂದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ತಾರೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತು ನಾವು ಇದೇ ಸಂಸ್ಥೆಯಲ್ಲಿ ಇಲ್ಲೇ ಓದಿ ನಾವು ಕೂಡ ನಾನು ಸ್ವಲ್ಪ ಇಲ್ಲಿ ಸೇವೆ ಮಾಡ್ತಿರೋದ್ರಿಂದ ಇಲ್ಲಿ ಎಲ್ಲ ರೀತಿ ವಿದ್ಯಾರ್ಥಿಗಳ ಮೂಲಭೂತವಾಗಿ ಏನೇನು ಬೇಕು ಎಲ್ಲ ಅನುಕೂಲಗಳನ್ನು ನಾವು ಆಡಳಿತ ಮಂಡಳಿಯಲ್ಲಿ ಎಲ್ಲ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಫೀಸ್ ಅಮೌಂಟ್ ಕಟ್ಟೋದಕ್ಕೆ ನಾವು ಸ್ವಲ್ಪ ತೊಂದರೆ ಆದರೆ ರಿಯಾಯಿತಿ ಕೊಡೋದಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಓಕೆ, ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಅವರಿಗೆ ಉತ್ತಮ ಭವಿಷ್ಯ ಇದೆ ಅಂತ ನಾವು